ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕಾಲ್ತುಳಿತ ದುರಂತದಲ್ಲಿ ಮೃತರ ಕುಟುಂಬಕ್ಕೆ ಪರಿಹಾರ ಹೆಚ್ಚಳ. ಮೊದಲು 10 ಲಕ್ಷ ಘೋಷಿಸಿದ್ದ ಸರ್ಕಾರದಿಂದ 25 ಲಕ್ಷ ರೂಪಾಯಿಗೆ ಏರಿಕೆ. ಆರ್ಸಿಬಿ ಕೆಎಸ್ಸಿಎ ಪರಿಹಾರ ಸೇರಿ ಮೃತರ ಕುಟುಂಬಕ್ಕೆ ಸಿಗಲಿದೆ 40 ಲಕ್ಷ ರೂಪಾಯಿ. ಕಾಲ್ತುಳಿತದಲ್ಲಿ ಮೃತಪಟ್ಟ ಶ್ರವಣ್ ಮನೆಯಲ್ಲೀಗ ಮೌನ. ಶ್ರವಣ್ ಫೋಟೋ ಮುಂದೆ ತಂದೆ ತಾಯಿಗಳ ಪುತ್ರ ಶೋಕ. ಪೋಷಕರನ್ನ ಕಾಡ್ತಾ ಇದೆ ಮಗನ ನೆನಪುಗಳು. ಹನ್ನೊಂದು ಮನೆಗಳಲ್ಲೂ ಶೋಕ, ಹೆತ್ತವರಿಗೆ ಸಂಕಟ. 100 ಕೋಟಿ ಆಸ್ತಿ ಏನ್ ಮಾಡ್ಲಿ ಮಗನೇ ಅಂತ ಬಿಕ್ಕಿ ಬಿಕ್ಕಿ ಅತ್ತ ಭೂಮಿಕ್ನ ಅಪ್ಪ. ಮಗನ ಸಮಾಧಿ ನೋಡಿ ಪೂರ್ಣಚಂದ್ರನ ತಂದೆಯು ಕಣ್ಣೀರು. ಕಾಲ್ತುಳಿತದ ಪ್ರಕರಣದ ತನಿಖೆಗೆ ಸಿಐಡಿ ಎಂಟ್ರಿ. ಸ್ಟೇಡಿಯಂಗೆ ತೆರಳಿ ಅಧಿಕಾರಿಗಳಿಂದ ಪರಿಶೀಲನೆ. ನಾಳೆ ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿದ್ಧತೆ. ಕಾಲ್ತುಳಿತ ದುರಂತದಲ್ಲಿ ಸರ್ಕಾರದ ನಿಲುವು ಪ್ರಶ್ನಿಸಿ ಹೋರಾಟದ ಕಹಳೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಬಿಜೆಪಿಯಿಂದ ಪ್ರತಿಭಟನೆ. ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹ. ಬಿಜೆಪಿಯವರಿಗೆ ಮೃತರ ಬಗ್ಗೆ ಚಿಂತೆ ದುಃಖ ಇಲ್ಲ, ತಮ್ಮ ಬೇಳೆ ಬೇಯಿಸಿಕೊಳ್ಳುವುದೇ ಮುಖ್ಯ. ಜನಗಳ ಭಾವನೆಗಳ ಜೊತೆ ಆಟವಾಡಿ ಅಭ್ಯಾಸ ಹೊಂದಿರೋರು ಅಂತ ಶಾಸಕ ಹರೀಶ್ ಗೌಡ ಆಕ್ರೋಶ. ಮಾತು ತಿರುಚೋದ್ರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು. ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿ. ಅಚಾತುರ್ಯ ಆಗಿದೆ, ನಾವು ದುರಂತದ ವಿಚಾರದಲ್ಲಿ ಎಸ್ಕೇಪ್ ಆಗ್ತಿಲ್ಲ ಅಂತ ಸ್ಪಷ್ಟನೆ. ಕಾಲ್ತುಳಿತ ವಿಚಾರಕ್ಕೆ ಸಿಎಂ ರಾಜೀನಾಮೆ ಕೇಳ್ತಿದ್ದಾರೆ. ಆದರೆ ಸಿಂಧೂರು ವಿಚಾರದಲ್ಲಿ ಯಾರು ರಾಜೀನಾಮೆ ಕೇಳ್ತಾರೆ ಅಂತ ಮಧು ಬಂಗಾರಪ್ಪ ಪ್ರಶ್ನೆ. ಸನ್ಮಾನ ಮಾಡುವಾಗ ವೇದಿಕೆಯಲ್ಲಿದ್ದ ಗವರ್ನರ್ ಬಗ್ಗೆ ಮಾತೇಕಿಲ್ಲ ಅಂತಲೂ ವಾಗ್ದಾಳಿ. ₹72,000 ಸಾಲ ಕಟ್ಟದಕ್ಕೆ 5 ಲಕ್ಷ ಮೌಲ್ಯದ ಕಾರ್ ಸೀಸ್. ಬಾಕಿ ಹಣ ಕಟ್ಟಿ ಕಾರ್ ಬಿಡಿಸಿಕೊಳ್ಳುವಂತೆ ಮಹೇಂದ್ರ ಫೈನಾನ್ಸ್ ಕಿರಿಕಿರಿ. ಕಿರುಕುಳಕ್ಕೆ ಬೇಸತ್ತು ಕೊಪ್ಪಳದ ಕಚೇರಿ ಮುಂದೆ ಪ್ರತಿಭಟನೆ. ಮದುವೆ ದಿಬ್ಬಣದ ಮೇಲೆ ಹೆಜ್ಜೆಯನ್ನು ದಾಳಿ. 20ಕ್ಕೂ ಹೆಚ್ಚು ಜನರಿಗೆ ಗಾಯ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬಿ ಬಾಚಹಳ್ಳಿಯಲ್ಲಿ ಘಟನೆ. ಹಳ್ಳದಲ್ಲಿ ಈಜಲು ಹೋಗಿ ಯುವಕರಿಬ್ಬರ ದುರ್ಮರಣ. ಮಂಡ್ಯದ ಕ್ಯಾತಘಟ್ಟ ಗ್ರಾಮದಲ್ಲಿ ಅವಘಡ. ಮುಳುಗಿದ್ದ ಚೇತನ್, ದರ್ಶನ್ ಮೃತದೇಹ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ. ಸೋನಿಯಾ ಗಾಂಧಿ ಆರೋಗ್ಯದಲ್ಲಿ ಏರುಪೇರು. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿರುವ ಇಂದಿರಾ ಗಾಂಧಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲು. ಅಧಿಕ ರಕ್ತದೊತ್ತಡ ಸಮಸ್ಯೆ, ಸದ್ಯಕ್ಕೆ ಆರೋಗ್ಯ ಸ್ಥಿರ. ಹರಿಯಾಣದಲ್ಲಿ ಫುಡ್ ಡೆಲಿವರಿ ಬಾಯ್ ಬ್ಯಾಗ್ನಲ್ಲಿತ್ತು ಗನ್. ಪೊಲೀಸರು ಬೈಕ್ ಅಡ್ಡಗಟ್ಟಿದ್ದಾಗ ತಪ್ಪಿಸಿಕೊಳ್ಳಲು ಯತ್ನ. ಹಿಡಿದು ಪರಿಶೀಲಿಸಿದಾಗ ಶಾಕ್. 10 ಪಿಸ್ತೂಲ್ಗಳು ಹಾಗೂ ಮದ್ದುಗುಂಡುಗಳು ವಶಕ್ಕೆ. ಪೆಹಲ್ಗಾಮ್ ದಾಳಿ ಬೆನ್ನಲ್ಲೇ ಅಮರನಾಥ ಯಾತ್ರಿಕರಿಗೆ ಹೆಚ್ಚಿನ ಭದ್ರತೆ. ಭಾರತೀಯ ಸೇನೆ, ಸಿಆರ್ಪಿಎಫ್ ಹಾಗೂ ಕಾಶ್ಮೀರ ಪೊಲೀಸ್ ಇಲಾಖೆ ಜಂಟಿಯಾಗಿ ಆಪರೇಷನ್ ಶಿವ ಕಾರ್ಯಾಚರಣೆ. ಯಾತ್ರಿಕರ ಸುಗಮ ಪ್ರಯಾಣಕ್ಕೆ ಕ್ರಮ. ಸೂಪರ್ ಮಾರ್ಕೆಟ್ಗೆ ನುಗ್ಗಿದ್ದ ಆನೆ ತನಗೇನ್ ಬೇಕೋ ಅದನ್ನೆಲ್ಲ ತಿಂದು ಅಲ್ಲಿಂದ ಹೊರಕ್ಕೆ. ಥೈಲ್ಯಾಂಡ್ನ ಸೂಪರ್ ಮಾರ್ಕೆಟ್ನಲ್ಲಿ ಘಟನೆ. ಅಪ್ಪ ನಾನು ಸ್ಟಾರ್ ಆಗ್ತೀನಿ ಎಂದಿದ್ದಕ್ಕೆ ಈಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರೋ ಡಸ್ಟಿಂಗ್ ಚಾಲೆಂಜ್ ಸ್ವೀಕರಿಸಿದ 18 ವರ್ಷದ ಯುವತಿ ಸಾವು. ಅಮೆರಿಕಾದ ಅರಿಜೋನಾದ ರೇನಾ ಓರೂರ್ಕ್ ಕೊನೆಯುಸಿರು. ಶ್ರೇಯಸ್ ಅಯ್ಯರ್ಗೂ ನನಗೂ ಮಾನಸಿಕವಾಗಿ ಮದುವೆಯಾಗಿದೆ, ನಮಗಿಬ್ಬರು ಮಕ್ಕಳಿದ್ದಾರೆ ಎಂದ ಬಾಲಿವುಡ್ ನಟಿ ಎಡಿನ್ ರೋಸ್. ಈ ಹೇಳಿಕೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮೊಮ್ಮಗನ ಆರತಕ್ಷತೆ ಸಂಭ್ರಮ. ಕಾರ್ಯಕ್ರಮದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿ. ನವ ಜೋಡಿಗೆ ಹಾರೈಸಿದ ರಾಕಿ ಭಾಯ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.